ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಎಲ್ರಿಗೂ ನಮಸ್ಕಾರ. ಇನ್ನೇನು ರಾಯರ ಆರಾಧನೆ ಬಹಳ ಹತ್ತಿರ ಬಂತು. 29, 30, 31 ಶನಿವಾರ, ಭಾನುವಾರ, ಸೋಮವಾರ 3 ದಿವಸಗಳ ರಾಯರ ಆರಾಧನೆ ಮಂತ್ರಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಅಂದರೆ ಕೇವಲ 3 ದಿವಸಗಳ ಆಚರಣೆ ಮಾತ್ರನೇ ಅಲ್ಲ, ಅದರ ಹಿಂದೆ ಸಪ್ತಾಹ ಸೇವೆ ಅಂದರೆ 7 ದಿವಸಗಳ ಕಾಲ ಮಂತ್ರಾಲಯದಲ್ಲಿ, ರಾಯರ ಮಠಗಳಲ್ಲಿ ಮತ್ತು ರಾಯರನ್ನು ಯಾರೆಲ್ಲ ಪೂಜೆ ಮಾಡ್ಕೊಂಡು ಬಂದಿರ್ತಾರಲ್ಲ ಅಂತಹವರು ಕೆಲವರು 7 ದಿವಸಗಳ ಕಾಲ ಮನೆಯಲ್ಲೂ ಕೂಡ ಪೂಜೆಯನ್ನು ರಾಯರಿಗೆ ಆರಾಧನೆಯ ಹಿಂದೆ ನಡೆಸ್ತಾರೆ. ಸಂಕಲ್ಪವನ್ನು ಮಾಡಿಕೊಂಡು ಯಾರೆಲ್ಲ ರಾಯರಿಗೆ ಈ ಸಪ್ತಾಹ ಸೇವೆಯನ್ನು ಮನೆಯಲ್ಲಿ ನಡೆಸ್ತಾರೋ ಅಂತಹವರಿಗೆ ಶೀಘ್ರವಾಗಿ ರಾಯರ ಅನುಗ್ರಹವಾಗುತ್ತೆ. ಜೊತೆಯಲ್ಲಿ ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದ್ರೂ ಕೂಡ ಕಳೆದು ನೀವು ಅಂದುಕೊಂಡಂತಹ ಅಭೀಷ್ಟಗಳು ನೆರವೇರುತ್ತೆ. ಈ ರಾಯರ ಸಪ್ತಾಹ ಸೇವೆಯನ್ನು ಸರಿಯಾದಂತಹ ರೀತಿಯಲ್ಲಿ ಯಾವ ರೀತಿ ಮಾಡುವಂತಹದ್ದು ಅಂತೇಳಿ ಹೇಳ್ಕೊಡ್ತೀನಿ. ಈಗ ಆಲ್ರೆಡಿ 11 ದಿವಸದ್ದು ಮತ್ತು ನೋಡಿ 9 ದಿವಸ ಹಿಡಿಯುವಂತಹದ್ದೇನು ಅಷ್ಟು ಶ್ರೇಷ್ಠ ಅಲ್ಲ. 11 ದಿವಸ ಮಾಡಬೇಕು. ಇಲ್ಲಿ 9ನೇ ದಿವಸದಿಂದ ಪ್ರಾರಂಭ ಮಾಡ್ಕೊಳ್ಳೋದಕ್ಕೆ ಭಾನುವಾರ ಏಕಾದಶಿ ಬೇರೆ ಬರುತ್ತೆ. ಇಲ್ಲಿ ಏಕಾದಶಿ ಅಂತ ಹೇಳಿ ಯಾವುದೇ ಅಡ್ಡಿ ಇಲ್ಲ. 9 ದಿವಸದ್ದು ಕೂಡ ಮಾಡಬಹುದು. ಏಕಾದಶಿಯ ದಿವಸ ಪ್ರಾರಂಭ ಮಾಡಿಕೊಂಡು ಏನಿದೆ ಏಕಾದಶಿ ಪೂಜೆ ನೆರವೇರಿಸಿ. ಸಾಮಾನ್ಯವಾಗಿ ಏಕಾದಶಿ ದಿವಸ ಯಾವುದೇ ವ್ರತ ಹಿಡಿಯೋಗಿಲ್ಲ. ಆದರೆ ಈ ಆರಾಧನೆಯ ಹಿಂದೆ ಇದು ಲೆಕ್ಕಕ್ಕೆ ಬರೋದಿಲ್ಲ. ಮಾಡುವಂತಹವರು ಭಾನುವಾರದಿಂದ ಪ್ರಾರಂಭ ಮಾಡ್ಕೋಬಹುದು. ಏಕಾದಶಿಯ ಪೂಜೆಯ ಬಗ್ಗೆ ಹೊಸ ಚಾನಲ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ ಯಾರೆಲ್ಲ ನೋಡಿಲ್ಲ. ನಾಳೆ ಭಾನುವಾರ ಏಕಾದಶಿ ಇದೆ. ಇನ್ನು ರಾಯರ ಸಪ್ತಾಹ ಸೇವೆ ಯಾವತ್ತಿನಿಂದ ಪ್ರಾರಂಭ ಮಾಡ್ಕೋಬೇಕು ಅಂತಂದರೆ 25ನೇ ತಾರೀಕು ಮಂಗಳವಾರದಿಂದ ಪ್ರಾರಂಭ ಮಾಡ್ಕೋಬೇಕು. ತುಂಬ ಕಷ್ಟವಾದಂತಹ ಯಾವ ಪೂಜೆ ಕೂಡ ಇದರಲ್ಲಿರೋದಿಲ್ಲ. ಸರಳವಾಗಿ ಹೇಳ್ಕೊಡ್ತೀನಿ. ಸಪ್ತಾಹ ಪೂಜೆಯನ್ನು ಮನೆಯಲ್ಲಿ ಕೈಗೊಂಡು ಮಾಡಿ ಒಳ್ಳೆಯದಾಗುತ್ತೆ. ಈ ಸಪ್ತಾಹ ಸೇವೆ ಅನ್ನುವಂತಹದ್ದು ರಾಯರ ಒಂದು 7 ದಿವಸಗಳ ವ್ರತ ಅಂತ ಹೇಳಿ ತಿಳ್ಕೊಳ್ಳಿ. ರಾಯರ ವ್ರತ ಅಂತ ಹೇಳಿ ಬಂದಾಗ ಯಾರೂ ಕೂಡ ನಾನ್ ವೆಜ್ಜನ್ನು ಮನೆಯಲ್ಲಿ ತಿನ್ನೋ ಹಾಗಿಲ್ಲ. ನೀವು ಮೇಯ್ನ್ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡೋ ಹಾಗಿಲ್ಲ. ಗಂಡ ಹೆಂಡತಿ ಸೇರೋ ಹಾಗಿಲ್ಲ. ಹೊರಗಡೆ ಯಾರ ಮನೆಯದು ಕೂಡ ಆಹಾರ ತಿನ್ನುವಂತಹದ್ದು, ಹೋಟೆಲ್ಗಳಲ್ಲಿ ತಿನ್ನುವಂತಹದ್ದು ಮಾಡಬೇಡಿ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕಾಗತ್ತೆ. ಇನ್ನು ಪೂಜೆಯ ವಿಧಾನ ಅಂತ ಹೇಳಿ ಬಂದಾಗ ದೇವರ ಮನೆಯಲ್ಲಿ ಯಾವ ಜಾಗದಲ್ಲಿ ರಾಯರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತೀರಾ ಅದೇ ಜಾಗದಲ್ಲಿ ರಾಯರ ಫೋಟೋವನ್ನು ಇಟ್ಟು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಪೂಜೆ ಮಾಡ್ಕೊಳ್ಳಿ. ಕದಲಿಸ್ಲಿಕ್ಕೆ ಹೋಗಬೇಡಿ. ಕದಲಿಸ್ಬೇಡಿ ಅಂತಂದರೆ ನೀವು ರಾಯರ ಫೋಟೋ ಎತ್ತಿ ಕ್ಲೀನ್ ಮಾಡಿಕೊಳ್ಳೇಬೇಡಿ ಅಂತ ಅರ್ಥ ಅಲ್ಲ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಫೋಟೋನ ಬದಲು ಮಾಡಬೇಡಿ. ಇನ್ನು ಆರಾಧನೆಗೆ ಮಾತ್ರ ನೀವು ಫೋಟೋನ ಚೇಂಜ್ ಮಾಡ್ಕೊಬೋದು. ಅಂದರೆ ಶನಿವಾರ, ಭಾನುವಾರ, ಸೋಮವಾರ ಬೇರೆ ಜಾಗದಲ್ಲಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಮೊದಲನೇದಾಗಿ ದೇವರ ಮನೆಯಲ್ಲಿ ಎಲ್ಲಿ ನೀವು ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರ ಆ ಜಾಗವನ್ನು ನೀಟಾಗಿ ಒರೆಸ್ಕೊಳ್ಳಿ. ಒಂದು ಮಣೆ ಅಥವಾ ವಸ್ತ್ರವನ್ನು ಹಾಕ್ಕೊಂಡು ಮಂತ್ರಾಲಯದ್ದು ಒಂದು 4 ಕಾಳು ಅಕ್ಷತೆ ಇದ್ದರೆ ರಾಯರ ಹತ್ರ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಅಂತಂದರೆ ಈ ರೀತಿ ಸಪ್ತಾಹ ಸೇವೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ, ನನಗೆ ಅನುಗ್ರಹ ಮಾಡಿ ಅಂತ ಹೇಳಿ ಕೇಳಿಕೊಂಡು ನಿಮ್ಮ ಕಷ್ಟ ಎಲ್ಲ ಕೇಳಿಕೊಂಡು ಆ ಮಂತ್ರಾಲಯದ ಅಕ್ಷತೆ ಹಾಕಿ ಅದರ ಮೇಲೆ ರಾಯರ ಫೋಟೋವನ್ನು ಇಡಿ. ಪ್ರತಿನಿತ್ಯ ರಾಯರ ಫೋಟೋವನ್ನು ಒರೆಸ್ಬೇಕು. ರಾಯರಿಗೆ ಪ್ರತಿನಿತ್ಯ ಹೊಸದಾಗಿ ಗಂಧವನ್ನು ಹಚ್ಚಬೇಕು ಮತ್ತು ತುಳಸಿಯನ್ನು ತಪ್ಪದೇ ಹಾಕಬೇಕು. ಜೊತೆಯಲ್ಲಿ ರಾಯರಿಗೆ ಏನೇನೆಲ್ಲ ಪ್ರಿಯವಾದಂತಹ ಹೂಗಳಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಅಂದರೆ ಒಂದು ದಿವಸ ದುಂಡ್ಮಲ್ಗೆ ಇಟ್ಟರೆ, ಒಂದು ದಿವಸ ಕನಕಾಂಬರ ಇಡಿ, ಇನ್ನೊಂದು ದಿವಸ ಸೇವಂತಿಗೆ ಇಡಿ. ಈ ರೀತಿ ಮಾಡ್ಕೊಳ್ಳಿ. ಆದರೆ ತಪ್ಪದೇ ನೀವು ಪ್ರತಿನಿತ್ಯ ತುಳಸಿಯನ್ನು ಮಾತ್ರ ಏರಿಸಲೇಬೇಕಾಗತ್ತೆ.
ಮೊದಲನೇ ದಿವಸ ನಿಮ್ಮ ಮನೆ ದೇವರ ಬಳಿ ಎಲೆ ಅಡಿಕೆನಲ್ಲಿ 11 ರೂಪಾಯಿಯನ್ನು ಇಟ್ಟು ಈ ರೀತಿ ರಾಯರ ಸಂಕಲ್ಪ ಸೇವೆಯನ್ನು ಪ್ರಾರಂಭ ಮಾಡ್ತೀನಿ, ನಿಮ್ಮ ಅನುಗ್ರಹ ಬೇಕು ಅಂತ ಹೇಳಿ ಕೇಳ್ಕೋಬೇಕು. ಜೊತೆಯಲ್ಲಿ ಈ 7 ದಿವಸಗಳ ಕಾಲ ತಪ್ಪದೇ ಶ್ರೀಹರಿಯ ಪೂಜೆಯನ್ನು ರಾಯರ ಪೂಜೆಯ ಜೊತೆ ಮಾಡಲೇಬೇಕಾಗತ್ತೆ. ನೀವೀಗ ಆಲ್ರೆಡಿ ಫೋಟೋ ಇಟ್ಕೊಂಡಿರ್ತೀರ ನನ್ನ ವ್ಯೂವರ್ಸ್ ಎಲ್ಲ. ಯಾವ ಫೋಟೋ ನಿಮ್ಮ ಮನೆಯಲ್ಲಿ ಶ್ರೀಮನ್ನಾರಾಯಣನ ಸ್ವರೂಪದ್ದಿದೆ, ಪ್ರತಿನಿತ್ಯವೂ ಕೂಡ ಆ ಫೋಟೋವನ್ನು ಕೂಡ ಒರೆಸಿ ಗಂಧ, ಅರಿಶಿನ, ಕುಂಕುಮ ಮತ್ತು ಜೊತೆಯಲ್ಲಿ ಪ್ರತಿನಿತ್ಯ ಶ್ರೀಮನ್ ಮಹಾವಿಷ್ಣುವಿಗೂ ಕೂಡ ಗೆಜ್ಜೆ ವಸ್ತ್ರ ಹಾಕಿ, ಜೊತೆಯಲ್ಲಿ ರಾಯರಿಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ 18 ಎಳೆ ಗೆಜ್ಜೆ ವಸ್ತ್ರ, ಅಂದರೆ ನೀವು ಹಾಕುವಂತಹ ಗೆಜ್ಜೆ ವಸ್ತ್ರದಲ್ಲಿ 18 ಅಂದರೆ 19 ಗೆಜ್ಜೆಗಳು ಬರಬೇಕು. 18 ಅಂದಾಗ ಯಾವಾಗಲೂ ಒಂದು ಏರಿಸ್ಕೋಬೇಕು, ಎಕ್ಸ್ಟ್ರಾ ಮಾಡ್ಕೋಬೇಕು. 19 ಗೆಜ್ಜೆಗಳು ಬರೋ ರೀತಿಯಲ್ಲಿ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ. ಆದರೆ 19 ಗೆಜ್ಜೆಗಳು ಬರೋ ರೀತಿಯಲ್ಲಿ ನೀವು ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಿ. ರಾಯರಿಗೆ ಕೆಂಪು ಬಣ್ಣದ ಗೆಜ್ಜೆ ವಸ್ತ್ರವನ್ನು ಹಾಕಬೇಡಿ, ಹಳದಿ ಬಣ್ಣದ ಗೆಜ್ಜೆ ವಸ್ತ್ರ, ಅಂದರೆ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದೇ ಆದರೆ ಕೇವಲ ಅರಿಶಿಣವನ್ನು ಮಾತ್ರ ಬಳಸಿ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಮಾಡಿಕೊಂಡು ಇಟ್ಕೊಂಡು ಹಾಕಬಹುದು. ಶ್ರೀಮನ್ನಾರಾಯಣನಿಗೆ ಮಾಮೂಲಿ ಕೆಂಪು ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಇದೆಲ್ಲವೂ ಕೂಡ ಅಲಂಕಾರದ ವಿಚಾರವಾಯಿತು. ಇನ್ನು ದೀಪಗಳು ಅಂತ ಹೇಳಿ ಬಂದಾಗ ಪ್ರತಿನಿತ್ಯವೂ ಕೂಡ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಒಂದು ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕ್ಕೊಂಡು ಸಿದ್ಧ ಮಾಡ್ಕೋಬೇಕು, ಉದ್ದ ಬತ್ತಿ ಹಾಕ್ಕೊಂಡು. ಇನ್ನು ರಾಯರ ಮುಂದೆ ಏನು ನೀವು 2 ಬೆಳ್ಳಿ ದೀಪ ಇಡ್ತಿರೋ ಅಥವಾ ಹಿತ್ತಾಳೆದು ಇಡ್ತಿರೋ ಏನಾದರೂ ಸರಿ ಇಟ್ಕೊಂಡು ಅದರ ಜೊತೆಯಲ್ಲಿ ಒಂದು ಮಣ್ಣಿನ ದೀಪ, ಒಟ್ಟಾರೆಯಾಗಿ ರಾಯರ ಮುಂದೆ 3 ದೀಪಗಳು ಇರಬೇಕು. ಇನ್ನು ದೇವರ ಮನೆಯಲ್ಲಿ ಯಥಾ ಪ್ರಕಾರ ನೀವು ಹಚ್ಚುವಂತಹ ದೀಪಗಳನ್ನ ಹಚ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ ಹೊಸ್ತಲನ್ನು ಉರಿಸಿ ಅರಿಶಿನ, ಕುಂಕುಮ ಎಲ್ಲವನ್ನ ಇಟ್ಟು ರಂಗೋಲಿಯನ್ನು ಹಾಕೋಬೇಕು. ತುಳಸಿ ಪೂಜೆಯನ್ನು ಮಾಡಿಕೊಂಡು ಮೊದಲು ತುಳಸಿ ಗಿಡದ ಮುಂದೆ ಒಂದು ದೀಪ ಹಚ್ಚಿಟ್ಟು, ಅದಾದ ಮೇಲೆ ದೇವರ ಮನೆಯ ದೀಪವನ್ನು ಹಚ್ಚಿ, ಇದಾದ ಮೇಲೆ ಶ್ರೀಮನ್ನಾರಾಯಣನ ಮುಂದೆ ಮತ್ತು ರಾಯರ ಮುಂದೆ ಇಟ್ಟಂತಹ ದೀಪಗಳನ್ನ ಹಚ್ಕೊಡಿ. ಈ ದೀಪ ಹಚ್ಚಿದ್ದಾದಮೇಲೆ ಮೊದಲನೇ ದಿವಸ ತಪ್ಪದೆ ಸಂಕಲ್ಪವನ್ನು ಮಾಡ್ಕೋಬೇಕು. ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಜೊತೆಯಲ್ಲಿ ಒಂದು ಹೂ, ಸ್ವಲ್ಪ ತುಳಸಿಯನ್ನು ಹಿಡಿದುಕೊಂಡು ನಿಮ್ಮ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವರ ಹೆಸರುಗಳನ್ನು ಹೇಳಿಕೊಂಡು, ಗೊತ್ತಿದ್ದರೆ ಅವರ ಗೋತ್ರಗಳು, ಅವರ ಸಮಸ್ಯೆಗಳೇನಿದೆ, ಸಣ್ಣ ಮಕ್ಕಳನ್ನ ಕೂಡ ಬಿಡಬೇಡಿ, ಆ ಸಣ್ಣ ಮಕ್ಕಳ ಹೆಸರುಗಳನ್ನು ಕೂಡ ಹೇಳಿಕೊಂಡು, ಆ ವಿದ್ಯೆಯಲ್ಲಿ ಏನಾದರೂ ತೊಂದರೆ ಇದ್ದರೆ, ಓದಲ್ಲ ಆ ರೀತಿ ಅಥವಾ ಹಠ ಮಾಡ್ತಾರೆ, ಅದನ್ನು ಕೂಡ ಹೇಳ್ಕೊಳ್ಳಿ. ಆ ಮಕ್ಕಳ ಹೆಸರನ್ನು ಹೇಳ್ಕೊಳ್ಳುವಾಗ ಇದೆಲ್ಲವನ್ನು ಹೇಳಿಕೊಂಡು ನಿಮ್ಮ ಮನಸ್ಸಿನ ಎಲ್ಲ ಇಚ್ಛೆಗಳನ್ನು ಹೇಳಿಕೊಂಡು ಅದೆಲ್ಲವನ್ನು ಕೂಡ ರಾಯರ ಪಾದದ ಬಳಿಗೆ ಮತ್ತು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಬಳಿಗೆ ಆ ಅಕ್ಷತೆಯನ್ನು ಹಾಕಿಬಿಡಿ. ವಿಶೇಷವಾಗಿ ಯಾರಿಗೆಲ್ಲ ಮದುವೆ ನಿಧಾನ ಆಗ್ತಾ ಇದೆ ಅಂತಹವರು ತಪ್ಪದೇ ಸಂಕಲ್ಪ ಮಾಡಿಕೊಂಡು ಈ ಸಪ್ತಾಹ ಸೇವೆಯನ್ನು ಮಾಡಿದ್ರೆ ರಾಯರ ಅನುಗ್ರಹದಿಂದ ಆದಷ್ಟು ಬೇಗ ಕಂಕಣ ಭಾಗ್ಯ ಅಂತಹವರಿಗೆ ಕೂಡಿಬರುತ್ತೆ. ನಾನು ಹೇಳ್ಕೊಡುವಂತಹದ್ದೆಲ್ಲವೂ ಕೂಡ ಶಾಸ್ತ್ರೋಕ್ತವಾದಂತಹ ವಿಧಾನ. ನಿಮಗೆ ಕಷ್ಟ ಅನಿಸಿದ್ರೂ ಕೂಡ ಮಾಡಿದ್ರೆ ತುಂಬ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗುತ್ತೆ. ಈಗ ಏನು ನಿಮಗೆ ಪೂಜೆಯ ವಿಧಾನ ಹೇಳಿಕೊಟ್ಟೆ, ಅದು ಮಂಗಳವಾರ, ಬುಧವಾರ, ಶುಕ್ರವಾರ ನಿಮಗೆ ಈ 3 ದಿವಸಗಳಿಗೆ ಇದು ಅಪ್ಲೈ ಆಗುತ್ತೆ. ಗುರುವಾರದ ಪೂಜೆಗೆ ಗುರುವಾರದ ಪೂಜೆಯ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಮಾಡಿ. ಇನ್ನು ಆರಾಧನೆಯ ಪೂಜೆ ಬೇರೆ ವಿಡಿಯೋ ಬರುತ್ತೆ. ಅದರ ಜೊತೆಯಲ್ಲಿ ರಾಯರ ಆರಾಧನೆಯ ಹಿಂದೆ ಮಾಡುವಂತಹ 3 ದಿವಸಗಳ ವ್ರತ ಇದೆ. ವ್ರತ ಅಂತಂದರೆ ಎಲ್ಲರೂ ಕೂಡ ತಪ್ಪದೆ ಇದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ. ಹಾಗೆ ನೀವು ರಾಯರ ಫೋಟೋವನ್ನು ಇಟ್ಕೊಂಡಾಗ ರಾಯರ ಫೋಟೋ ಬಲಭಾಗಕ್ಕೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಗಣಪತಿಗೂ ಕೂಡ ಗಂಧ, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ಕೆಂಪು ಹೂವು ಎಲ್ಲವನ್ನು ಇಟ್ಕೊಂಡು ಈ ವ್ರತ ನಿರ್ವಿಘ್ನವಾಗಿ ಸಾಗಲಿ ಅಂತೇಳಿ ಕೇಳ್ಕೊತ ಸ್ವಲ್ಪ ಬೆಲ್ಲವನ್ನು ಗಣಪತಿಗೆ ನೈವೇದ್ಯ ಮಾಡಬೇಕು. ಇನ್ನು ಪೂಜಾ ವಿಧಾನ ಹೇಳಿಕೊಟ್ಟೆ, ಎಷ್ಟು ದೀಪಗಳನ್ನು ಹಚ್ಚಬೇಕು ತಿಳಿಸ್ಕೊಟ್ಟಿದ್ದೀನಿ. ರಾಯರ ಮುಂದೆ ಹಚ್ಚುವಂತಹ 3 ದೀಪಗಳಿಗೂ ಬೆಳಗ್ಗೆ ತುಪ್ಪವನ್ನು ಹಾಕ್ಕೊಂಡ್ರೆ ಸಂಜೆ ಅಷ್ಟೇ ದೀಪಗಳಿಗೆ ಎಣ್ಣೆಯನ್ನು ಹಾಕ್ಕೊಂಡು ಹಚ್ಚಬೇಕು. ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಇಡ್ತಕ್ಕಂತಹ ದೀಪಕ್ಕೂ ಕೂಡ ತುಪ್ಪವನ್ನೇ ಹಾಕ್ಕೊಂಡು ಹಚ್ಕೋಬೇಕಾಗತ್ತೆ. ಸಂಕಲ್ಪ ಆಗುತ್ತೆ ಅಂದರೆ ದೀಪ ಹಚ್ಕೋತೀರಾ, ಸಂಕಲ್ಪ ಮಾಡ್ಕೋತೀರಾ, ಅಗರಬತ್ತಿಯಿಂದ ಧೂಪವನ್ನು ತೋರಿಸಿ ಸ್ತೋತ್ರವನ್ನು ಹೇಳ್ಕೋಬೇಕು. ಪ್ರತಿನಿತ್ಯ ವಿಷ್ಣುವಿನ ಅಷ್ಟೋತ್ತರ, ರಾಯರ ಅಷ್ಟೋತ್ತರ, ರಾಯರ ಗಾಯತ್ರಿ ಮಂತ್ರ 21 ಸಾರ್ತಿ, ಸಾಲಬಾಧೆ ಇದ್ದರೆ ರಾಯರ ಋಣ ಪರಿಹಾರ ಸ್ತೋತ್ರವನ್ನು ಕೂಡ ಒಂದು 21 ಬಾರಿ ಹೇಳಿಕೊಂಡು ರಾಯರ ಅಕ್ಷರಮಾಲಿಕಾ ಸ್ತೋತ್ರವನ್ನು ಕೂಡ ಪ್ರತಿನಿತ್ಯ ಹೇಳ್ಕೊಳ್ಳಿ. ಈ ಆರಾಧನೆಯ ಹಿಂದಿನ ದಿವಸಗಳು ತುಂಬ ವಿಶೇಷವಾದಂತಹ ದಿವಸಗಳು. ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ರಾಯರನ್ನ ಆರಾಧಿಸ್ತೀರಾ ಈ 7 ದಿವಸಗಳ ಕಾಲ, ಅಷ್ಟೂ ನಿಮಗೆ ರಾಯರ ಅನುಗ್ರಹವಾಗುತ್ತೆ. ತುಂಬ ಶಕ್ತಿ ಇರುತ್ತೆ ಈ ದಿವಸ. ಇನ್ನು ರಾಯರಿಗೆ ಏನು ನೈವೇದ್ಯ ಇಡಬೇಕು ಪ್ರತಿನಿತ್ಯ ಅಂತ ಹೇಳಿ ಬಂದಾಗ ಕಲ್ಲು ಸಕ್ಕರೆ ಇಟ್ಟರೆ ಸಾಕು. ಅದರ ಜೊತೆಯಲ್ಲಿ ಏನಾದರೂ ಡ್ರೈ ಫ್ರೂಟ್ಸನ್ನು ಇಡಿ.
ನೀವು ಎಲ್ಲ ಸ್ತೋತ್ರಗಳನ್ನು ಹೇಳಿಕೊಂಡ ತಕ್ಷಣ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ರಾಯರಿಗೆ ನೈವೇದ್ಯ ಇಟ್ಟ ಮೇಲೆ ಮಹಾಮಂಗಳಾರತಿಯನ್ನು ಮಾಡಿಕೊಂಡು ಪೂಜೆಯನ್ನು ಮುಗಿಸ್ಕೊಳ್ಳಿ. ಪ್ರತಿನಿತ್ಯ ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು. ಸಪ್ತಾಹ ಸೇವೆಯನ್ನು ಕೈಗೊಳ್ಳುವಂತಹವರು ಇದು ವ್ರತ ಇದ್ದ ಹಾಗೆ. ಹೆಣ್ಮಕ್ಳು ಮದುವೆ ಆಗಿರುವಂಥವರು ಸೀರೆ ಉಟ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ಹಣೆಗಿಟ್ಕೊಂಡು ಹೂ ಮುಡಿದುಕೊಂಡು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಅದರ ಜೊತೆಯಲ್ಲಿ ಸಂಜೆ ಕೂಡ ಒಂದು 5:15 5:30 ಒಳಗಡೆ ತಪ್ಪದೆ ದೀಪ ಹಚ್ಕೊಂಡು 7 ದಿವಸಗಳ ಕಾಲ ಚಾಪೆ ಮೇಲೆ ಮಲ್ಕೊಳ್ಳಿ. ಇದರ ಜೊತೆಯಲ್ಲಿ ತುಂಬ ಸಮಸ್ಯೆ ಇದೆ ಅನ್ನೋಂಥವರು 7 ದಿವಸಗಳ ಕಾಲ 12 ಗಂಟೆವರೆಗೂ ಉಪವಾಸ ಮಾಡಿ. ಆರಾಧನೆಯ ದಿವಸಗಳು ಬೇಡ, ಅಲ್ಲಿವರೆಗೂ ಒಂದು 3 4 ದಿವಸಗಳ ಕಾಲ 12 ಗಂಟೆವರೆಗೂ ಉಪವಾಸ ಇದ್ದರೆ ಒಳ್ಳೆಯದಾಗುತ್ತೆ. ಕಾಯಿ ಸಂಕಲ್ಪ ಸೇವೆ ಅನ್ನುವಂತಹದ್ದು ಈ ಸಪ್ತಾಹ ಸೇವೆ ಪ್ರಾರಂಭವಾಗುತ್ತಲ್ಲ ಆಗಲೇ ನಾವು ಕಾಯಿ ಸಂಕಲ್ಪ ಮಾಡ್ಕೋಬಾರ್ದು. ಅದು ಕೇವಲ 3 ದಿವಸ ಮಾತ್ರ ಮಾಡುವಂತಹದ್ದು. ಇನ್ನು ನನ್ನ 2 ಚಾನಲನ್ನು ದಯಮಾಡಿ ರೆಗ್ಯುಲರ್ ಆಗಿ ನೋಡ್ತಾ ಇರಿ. 2 ಚಾನಲಲ್ಲೂ ಕೂಡ ವಿಡಿಯೋ ಬರುತ್ತೆ. ಈಗ ಇನ್ನೊಂದು ಚಾನಲಲ್ಲಿ ನೀವು ರಾಯರ ಆರಾಧನೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಅಂದರೆ ಏನೆಲ್ಲ ನಿಮಗೆ ಪೂಜಾ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳಿ ಅಲ್ಲಿ ವಿಡಿಯೋವನ್ನು ಹಾಕ್ತೀನಿ. ಅಲ್ಲೂ ಕೂಡ ತಪ್ಪದೆ ನೋಡಿ. ಏಕಾದಶಿಯ ವಿಡಿಯೋ ಅಲ್ಲಿ ಹಾಕಿದ್ದೀನಿ. ಶ್ರವಣ ಪುತ್ರದ ಏಕಾದಶಿ ಭಾನುವಾರ ನೀವು ಇವತ್ತು ಸಂಜೆನೇ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಏಕಾದಶಿ ಮಾಡುವಂಥವ್ರು ಇವತ್ತು ದಶಮಿ ಬರುತ್ತಲ್ವ, ಸೊ ನೋಡಿಕೊಂಡು ವಿಡಿಯೋವನ್ನು ಆಚರಣೆ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.